ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸೈಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಡಿಸಿ ವರ್ಸಸ್ PBKS ಅಂಡ್ RR ವರ್ಸಸ್ SRH ಈ ಎರಡು ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೇಗ ಬೇಗ ಒನ್ಕೆ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಮ್ಯಾಚಿಗೆ ಬರೋಣ. ಮ್ಯಾಚ್ ಎಲ್ಲ ನೋಡಿ ಬರೀ ರನ್ಸ್ ಬಿಟ್ಟು ಬೇರೆ ಏನೂ ಇಲ್ಲ. ನೋಡಿ ಬರೀ ಬ್ಯಾಟ್ಸ್ಮನ್ ಗಳ ಅವಳಿನ ಅಂತಾನೆ ಹೇಳ್ಬೋದು. ಈ ತರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಕೊಟ್ಟಾಗ ಫೀಲ್ಡಿಂಗ್ ಅಲ್ಲಿ ಸಪೋರ್ಟ್ ಮಾಡಬೇಕು ಬೌಲರ್ಸ್ಗೆ. ಅದನ್ನ ಬಿಟ್ಬಿಟ್ಟು ಪಾಪ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಮಾಡ್ತಾರೆ. ಇವ್ರು ನೋಡಿದ್ರೆ ಕ್ಯಾಚಸ್ ಬಿಡ್ತಾ ಇದಾರೆ. ಈ ಎರಡು ಮ್ಯಾಚ್ ಅಲ್ಲಿ ನಂಗೆ ಅನಿಸಿದಾಗೆ 8 ರಿಂದ 9 ಕ್ಯಾಚ್ ಮಿಸ್ ಆಗಿರೋದು. ನೋಡಿ ಆ ಕ್ಯಾಚಸ್ ಎಷ್ಟು ಕಾಸ್ಟ್ಲಿ ಆಯ್ತು ಅಂದ್ರೆ ಮ್ಯಾಚ್ ನೇ ಸೋತ್ರು, ಆ ರೇಂಜ್ ಗೆ ಕಾಸ್ಟ್ಲಿ ಆಯ್ತು ಅದು. ಮೊದಲನೇ ಮ್ಯಾಚ್ ಬರೋಣ. ಮೊದಲನೇ ಮ್ಯಾಚ್ ಆಗಿದ್ದು DC ವರ್ಸಸ್ PBKS ಏನ್ ಆಡ್ತಾ ಇರೋದು, 300 ಕೊಟ್ರು ಚೇಸ್ ಮಾಡ್ತಾರೆ, 200 ಕೊಟ್ರು ಚೇಸ್ ಮಾಡ್ತಾರೆ, 400 ಕೊಟ್ರು ಚೇಸ್ ಮಾಡೋ ರೀತಿ ಕಾಣ್ತಾ ಇದಾರೆ. ಆ ರೀತಿ ಕಾಣ್ತಾ ಇರೋದು PBKS. ಒಂಥರ ಒನ್ ಆಫ್ ದಿ ಬೆಸ್ಟ್ ಟೀಮ್ ಯಾವ್ದು ಅಂದ್ರೆ ಅದು PBKS ಅಂತ ಹೇಳ್ಬೋದು. ಟೀಮ್ ಟು ಅನ್ಬಿಟನ್ ಬೇರೆ, ಒಂದು ಮ್ಯಾಚ್ ಸೋತಿಲ್ಲ. ನೋಡಿ ಒಂದು ಮ್ಯಾಚ್ ಸೋಲ್ದಿದ್ದಂಗೆ ಆಡ್ಬೇಕಾದ್ರೆ ಸಖತ್ ಕಷ್ಟ. ನೋಡಿ ಎಲ್ಲಾ ಟೀಮ್ಗೂ ಒಂದು ಬ್ಯಾಡ್ ಅಂತ ಆಗುತ್ತೆ. ಇನ್ನು ಪಂಜಾಬ್ ಆಗೇ ಇಲ್ಲ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ. ಎಲ್ಲದ್ರಲ್ಲೂ ಒಂಥರ ನೋಡಿ, ನೀವು ಡಿಫೆಂಡ್ ಮಾಡ್ಕೊಳಕ್ಕೂ ರೆಡಿ, ನಾವು ಚೇಸ್ ಮಾಡಕ್ಕೂ ರೆಡಿ. ಆ ತರ ಟೀಮು, ಈ ತರ ಇರ್ಬೇಕು ಟೀಮ್ ಇದ್ರೆ. ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನಂಗೆ ಅನಿಸ್ದಂಗೆ ಅವ್ರು ಒಂದು ಮ್ಯಾಚ್ ಸೋಲೋ ತರ ಕಾಣ್ತಾ ಇಲ್ಲ. ಆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನ ಆಡ್ತಾ ಇರೋದು, ಸಖತ್ತಾಗಿ ಆಡ್ತಾ ಇದ್ದಾರೆ. ಇನ್ನೊಂದು DC ಅವರು ಕ್ಯಾಚಸ್, ಆ ಕ್ಯಾಚಸ್ ಬಿಟ್ರೆ ಮ್ಯಾಚ್ ವಿನ್ ಆಗುತ್ತಾ? ಬರೀ ಕ್ಯಾಚಸ್ ಡ್ರಾಪ್. ಈ ಗೇಮ್ ಅಲ್ಲಿ ಅಷ್ಟೇ ಕ್ಯಾಚ್ ಡ್ರಾಪ್ ಮಾಡಿದ್ರಿಂದಲೇ ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು DC. ನೋಡಿ ಶ್ರೇಯಸ್ ಅಯ್ಯರ್ 2 ಕ್ಯಾಚ್ ಬಿಡ್ತಾರೆ, ಪ್ರಭು ಸಿಮ್ರಾನ್ ಸಿಂಗ್ ಒಂದು ಚಾನ್ಸ್ ಕೊಡ್ತಾರೆ. ಇನ್ನು ಈ ತರ ಚಾನ್ಸ್ ಕೊಟ್ಟಾಗ ಮ್ಯಾಚ್ ವಿನ್ ಆಗುತ್ತಾ? ಮತ್ತೆ ಪಂಜಾಬ್ ಏನು ಗುಡ್ ಫೀಲ್ಡಿಂಗ್ ಮಾಡ್ತು ಅಂತ ಹೇಳ್ತಾ ಇಲ್ಲ. ಅವ್ರು ಅಷ್ಟೇ KL ರಾಹುಲ್ 2 ಚಾನ್ಸ್ ಕೊಟ್ರು. ಅವ್ರು ಇಂಪ್ಯಾಕ್ಟ್ ಕೇಳ್ಬೇಕಾದ್ರೆ KL ರಾಹುಲ್ 18 ರನ್ಸ್ ಏನೋ ಸ್ಕೋರ್ ಮಾಡಿರ್ತಾರೆ, ಆಗ್ಲೇ ಔಟ್ ಆಗ್ಬಿಡ್ಬೇಕಾಯ್ತು. ನೋಡಿ ಅವ್ರು ಕ್ಯಾಚ್ ಬಿಟ್ರು. ಅವ್ರು ನೋಡಿ ಯಾವ ತರ ಸ್ಕೋರ್ ಮಾಡಿದ್ರು, 151 ರನ್ಸ್ ನ ಸ್ಕೋರ್ ಮಾಡಿದ್ರು. ಅದು ಇಲ್ಲ, ಅವ್ರು ಏನಾದ್ರು ಔಟ್ ಆಗ್ಬಿಟ್ಟಿದ್ರೆ 265 ತನಕ ಹೋಗ್ತಾ ಇದ್ದಿಲ್ಲ, ಇನ್ನು ಕೆಳಗಡೆನೆ ಕಟ್ ಆಗ್ಬೋದಾಯ್ತು. ಬಟ್ ನೋಡಿ ಅವ್ರು ಕ್ಯಾಚಸ್ ಬಿಟ್ರು, ಅದರಿಂದ ಅಷ್ಟು ಇದ್ ಮಾಡಿದ್ರು. ಬಟ್ ಇವರು ನೋಡಿ ಡೆಲ್ಲಿ ಅವರು ಕ್ಯಾಚಸ್ ಬಿಟ್ರು, ಆರಾಮಾಗಿ ಮ್ಯಾಚ್ ನ ಬಿಟ್ರು ಅಂತ ಹೇಳ್ಬೋದು. PBKS ವಿನ್ ಆಯ್ತು. ಒಂದು ಟಾಸ್ ಬರೋಣ. ಬ್ಯಾಟಿಂಗ್ ಆಡಕಂತ ಬರ್ತಾರೆ ಪತು ನಿಶಾಂಕ, KL ರಾಹುಲ್. ಇವ್ರಿಗೆ ಇನಿಷಿಯಲ್ ಏನೋ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಯಾಕಂದ್ರೆ KL ರಾಹುಲ್ಗೂ ಅಷ್ಟೇ 3ನೇ ಓವರಲ್ಲಿ ಒಂದು ಚಾನ್ಸ್ ಸಿಗುತ್ತೆ. ಅವ್ರು 12 ರನ್ಸ್ ಸ್ಕೋರ್ ಮಾಡಿರ್ತಾರೆ ಅಷ್ಟೇ, ಅವಾಗ ಕ್ಯಾಚ್ ಡ್ರಾಪ್ ಮಾಡ್ತಾರೆ. KL ರಾಹುಲ್ ಚಾನ್ಸ್ ಸಿಗುತ್ತಲ್ಲ, ಅದಾದ ನೆಕ್ಸ್ಟ್ ಬಾಲ್ ಪತು ನಿಶಾಂಕ ಔಟ್ ಆಗ್ತಾರೆ. ಅವ್ರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರೋದು 11 ರನ್ಸ್ ಅಷ್ಟೇ ಬರೋದು. ನೆಕ್ಸ್ಟ್ ನೋಡಿ ಬರ್ತಾರೆ ನಿತೀಶ್ ರಾಣಾ, KL ರಾಹುಲ್ ಯಾವ ರೀತಿ ಆಡ್ತಾರೆ ಅಂದ್ರೆ ಅಗ್ರೆಸಿವ್ ಮೂಡಲ್ಲಿ ಆಡ್ತಾರೆ. ಇಬ್ರು ಅಷ್ಟೇ ಬಂದಂಗೆ ಗುದ್ದೋಕ್ ಶುರು ಮಾಡ್ತಾರೆ. ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಬಂದಿರೋದು 220 ರನ್ಸ್ ಜಸ್ಟ್ 95 ಬಾಲ್ಸ್ ಅಲ್ಲಿ. ಒಂದ್ ಯಾವ ತರ ಆಡಿದ್ರೆ ಬರೀ 4-6 ಅಲ್ಲೇ ಡೀಲ್ ಮಾಡಿದ್ರು ಅಂತ ಹೇಳ್ಬೋದು. KL ರಾಹುಲ್ ನೋಡಿ 2 ಚಾನ್ಸ್ ಸಿಕ್ತು. ಹೌದು, ಇವರು ಒಂದು 12 ರನ್ಸ್ ಏನೋ ಸ್ಕೋರ್ ಮಾಡಿದಾಗ ಒಂದು ಚಾನ್ಸ್ ಸಿಕ್ತು. ಮತ್ತೆ 52 ರನ್ಸ್ ಏನೋ ಸ್ಕೋರ್ ಮಾಡಿರ್ತಾರೆ, ಅವಾಗ ಒಂದು ಚಾನ್ಸ್. ಇನ್ನು ಅವ್ರು ಬಿಡ್ತಾರ ಚಾನ್ಸ್ ಕೊಟ್ಮೇಲೆ. ನೋಡಿ ಯಾವ ತರ ಆಡಿದ್ರು ಅಂತ ಇನ್ನಿಂಗ್ಸ್. ಮತ್ತೆ ನಿತೀಶ್ ರಾಣಾ ಏನೋ ಕಡಿಮೆ ಆಡಿಲ್ಲ, ಸಖತ್ತಾಗಿ ಆಡಿದ್ರು. ಇವ್ರ ಕಡೆನೂ 91 ರನ್ಸ್ ಬಂತು ಜಸ್ಟ್ 44 ಬಾಲ್ಸ್ ಅಲ್ಲಿ. KL ರಾಹುಲ್ ಅಂತೂ 26 ಬಾಲ್ ಅಲ್ಲಿ 50 ಸ್ಕೋರ್ ಮಾಡಿದ್ರು. ಮತ್ತೆ 100 ಅಷ್ಟೇ 47 ಬಾಲ್ ಅಲ್ಲಿ 100 ಮಾಡ್ಕೊಂಡು ಸಖತ್ತಾಗಿ ಆಡಿದ್ರು. ಇಂಪ್ಯಾಕ್ಟ್ ಹೇಳ್ಬೇಕಾದ್ರೆ ಇವ್ರು ಲಾಸ್ಟ್ ತನಕ 152 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಆದ್ರಿಂದಾನೇ ಇವರು ಟಾರ್ಗೆಟ್ 265 ನ ರೀಚ್ ಆಗೋದು. ಏನಾದ್ರೂ KL ರಾಹುಲ್ ವಿಕೆಟ್ಸ್ ಅನ್ನೋದು ಅಲ್ಲಿ ಕಳ್ಕೊಬಿಟ್ಟಿದ್ರೆ ಇವ್ರು ಇಷ್ಟು ಬರ್ತಾ ಇದ್ದಿಲ್ಲ. ಇನ್ನ ಅವರು ಇವ್ರನ್ನ ಕಡಿಮೆ ರಿಸ್ಟ್ರಿಕ್ಟ್ ಮಾಡಬಹುದಾಯ್ತು. ನೋಡಿ KL ರಾಹುಲ್ ಚಾನ್ಸ್ ಕೊಟ್ಟು 264 ತನಕ ಬಂದ್ರು. ಇನ್ನು ಬೌಲಿಂಗ್ ಹೇಳ್ಬೇಕಾ, ಎಲ್ರು ಎಕ್ಸ್ಪೆನ್ಸಿವ್ ಆಗಿರೋದೇ. ಯಾರು ಅಷ್ಟೊಂದು ಜನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅದೇ ಹರ್ಷದೀಪ್ ಸಿಂಗ್ ಒಂದು ವಿಕೆಟ್ ತಗೊಂಡಿದ್ದಾರೆ, ಬಟ್ ಅವರು ಎಕ್ಸ್ಪೆನ್ಸಿವ್ ಆಗಿದೆ 49. ಬ್ರಾಟ್ಲೆಟ್ 69 ರನ್ಸ್ ಕೊಟ್ಟಿದ್ದಾರೆ, ಒಂದು ವಿಕೆಟ್ ತಗೊಂಡಿದ್ದಾರೆ. ಎಲ್ರು ಅಷ್ಟೇ. ಇವ್ರ ಕಡೆ ಎಕನಾಮಿಕ್ ಆಗಿ ಬೋಲ್ ಮಾಡಿರೋದು ಯಾರು ಅಂದ್ರೆ 10.5 ಎಕಾನಮಿ ಬಂದು ಯಜಮಾನ್ರ ಚಹಲ್ದು. ಇದೇ ಕಡಿಮೆ ಎಕಾನಮಿ ಅಂದ್ರೆ ನೀವೇ ಯೋಚನೆ ಮಾಡಿ. ಇದನ್ನ ಚೇಂಜ್ ಮಾಡಕ್ಕಂತ ಬರ್ತಾರೆ PBKS. ಪ್ರಭು ಸಿಮ್ರಾನ್ ಸಿಂಗ್ ಪ್ರಿಯಾಂಶ್ ಅವರೇ ಏನ್ ಆಡಿದ್ದು. ಆಕ್ಚುಲಿ ಇಲ್ಲೂ ಹೇಳ್ಬೇಕಂದ್ರೆ ಪ್ರಭು ಸಿಮ್ರಾನ್ ಸಿಂಗ್ 18 ರನ್ಸ್ ಸ್ಕೋರ್ ಮಾಡಿರ್ತಾನೆ, 3ನೇ ಓವರಲ್ಲಿ ಕ್ಯಾಚ್ ಬಿಡ್ತಾರೆ. ನೋಡಿ ಯಾವ್ಯಾವ ತರ ಆಯ್ತಂದ್ರೆ ಎಲ್ಲ ಮೇನ್ ಪ್ಲೇಯರ್ಸ್ ಕ್ಯಾಚಸ್ ಬಿಟ್ರು. ಅದ್ ಯಾಕಂತ ಗೊತ್ತಿಲ್ಲ, ಸಖತ್ ಕ್ಯಾಚಸ್ ನ ಮಿಸ್ ಮಾಡಿದ್ರು ಅಂತ ಹೇಳ್ಬೋದು. ನೋಡಿ ಪ್ರಭು ಸಿಮ್ರಾನ್ ಸಿಂಗ್ 18 ರನ್ಸ್ ಸ್ಕೋರ್ ಮಾಡಿದಾಗ ಅವ್ರಿಗೊಂದು ಚಾನ್ಸ್ ಸಿಕ್ತು. ಇವ್ರು ಚಾನ್ಸ್ ಸಿಕ್ಕಿದ್ರೆ ಬಿಡ್ತಾರ? ಇವ್ರು ಯಾವ ತರ ಆಡಿದ್ರು ಅಂದ್ರೆ ಖಾಲಿ 6 ಓವರ್ಸ್ ಅಲ್ಲಿ 116 ರನ್ಸ್ ಇದ್ರು. ಯಪ್ಪ, ನಾನಂತೂ ಕಳ್ದೋಗ್ಬಿಟ್ಟೆ ಇವ್ರು ಆಡಿದ್ ನೋಡಿ. ಏನ್ ಪ್ರತಿ ಬಾಲ್ 4-6. ನೆನ್ನೆ ಮ್ಯಾಚ್ ಅಲ್ಲಂತೂ ಬರೀ 4-6 ನೋಡಿ ಬೇಜಾರಾಗ್ಬಿಡ್ತು. ಆ ರೇಂಜ್ ಹೊಡೆದಿದ್ದು. 6 ಓವರ್ಸ್ ಅಲ್ಲಿ 116 ಅಂದ್ರೆ ಏನ್ ತಮಾಷೆನ. ಒಂಥರ ಪವರ್ ಪ್ಲೇ ದಲ್ಲೇ ಡಾಮಿನೇಟ್ ಮಾಡಿ ಬಿಸಾಕಿದ್ರು ಅಂತ ಹೇಳ್ಬೋದು PBKS. ಇವ್ರ ಇಂಪ್ಯಾಕ್ಟ್ ವಿಕೆಟ್ ಬೀಳೋದೇ 7th ಓವರ್ ಅಲ್ಲಿ 126 ರನ್ಸ್ ನ ಅಲ್ಲೇ ಸ್ಕೋರ್ ಮಾಡಿಬಿಟ್ಟಿರ್ತಾರೆ. ಇವರು ಔಟ್ ಆಗೋದು ಬಂದು ಪ್ರಿಯಾಂಶ್ ಆರ್ಯ 43 ರನ್ಸ್ ಅನ್ನ ಸ್ಕೋರ್ ಮಾಡ್ತಾರೆ 17 ಬಾಲ್ ಅಲ್ಲಿ. ಪ್ರಭು ಸಿಮ್ರಾನ್ ಸಿಂಗ್ ಅಂತ ಒಂದ್ ಕಡೆಯಿಂದ ಆವಳಿ ಶುರು ಮಾಡ್ತಾನೆ ಇರ್ತಾರೆ, ಆವಳಿ ದಾಳಿ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಕೂಪರ್ ಕನಲ್ಲಿ ಕಡೆಯಿಂದ ಒಂಥರ ಕ್ಯಾಮೆನ್ ಆಗಿ ಬಂತು. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಬರ್ತಾರೆ. ನೋಡಿ ಶ್ರೇಯಸ್ ಅಯ್ಯರ್ಗೂ ಅಷ್ಟೇ ಅವ್ರಿಗೆ ಎಷ್ಟು 2 ಚಾನ್ಸ್ ಕೊಡ್ತಾರೆ. ಇವರು ಅಷ್ಟೇ ಬೇಗನೆ ಔಟ್ ಆಗ್ಬಿಡೋದಾಯ್ತು. ಬಟ್ ಇವ್ರಿಗೂ ಚಾನ್ಸ್ ಕೊಟ್ರು. ಆರಾಮಾಗಿ 25 ಬಾಲ್ಸ್ ಅಲ್ಲಿ 50 ರನ್ಸ್ ನ ಸ್ಕೋರ್ ಮಾಡ್ಕೊತಾರೆ. ಮತ್ತೆ ಪ್ರಭು ಸಿಮ್ರಾನ್ ಸಿಂಗ್ 76 ರನ್ಸ್ ನ ಸ್ಕೋರ್ ಮಾಡ್ತಾರೆ. 26 ಬಾಲ್ಸ್ ಅಲ್ಲಿ ಔಟ್ ಆಗಿ ಹೋಗ್ತಾರೆ ಕುಲ್ದೀಪ್ ಯಾದವ್ಗೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಮತ್ತೆ ಶಶಾಂಕ್ ಸಿಂಗ್ ಲಾಸ್ಟ್ ತನಕ ಇದ್ದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ.
ಶ್ರೇಯಸ್ ಅಯ್ಯರ್ ಚಾನ್ಸ್ ಕೊಡ್ತಾರಲ್ಲ ಅವಾಗ ಏನೋ ಇನ್ನೂ 60 ರನ್ಸ್ ಏನೋ ಬೇಕಾಗಿರುತ್ತೆ. ಆ ಟೈಮಲ್ಲಿ ಏನಾದ್ರು ಶ್ರೇಯಸ್ ಅಯ್ಯರ್ನ ಔಟ್ ಮಾಡಿದ್ರೆ ಒಂದು ಚಾನ್ಸ್ ಇರ್ತಾ ಇತ್ತೇನೋ ಡಿಸಿಗೆ. ಬಟ್ ಅವ್ರ ಚಾನ್ಸ್ ನ ಮಿಸ್ ಮಾಡಿದ್ರು. ನೋಡಿ ಶ್ರೇಯಸ್ ಅಯ್ಯರ್ ಲಾಸ್ಟ್ ತನಕ ಇದ್ದು ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. PBKS ಆರಾಮಾಗಿ ವಿನ್ ಆದ್ರು. ಇವಾಗ ಪಾಯಿಂಟ್ಸ್ ಟೇಬಲ್ ನಂಬರ್ 1 ಸ್ಥಾನದಲ್ಲಿ ಇರೋದು PBKS. ಬಟ್ ಇದು ನೋಡಿ ಇನ್ನು ಈಸಿಯಾಗಿ ಕ್ವಾಲಿಫೈ ಆಗ್ಬಿಡುತ್ತೆ. ನಂಬರ್ 1 ಪ್ಲೇಸ್ ಅಲ್ಲಿ ಇವರೇ ಕ್ವಾಲಿಫೈ ಆಗೋದು, ಆ ರೇಂಜ್ ವಿನ್ ಆಗಿರೋದು. ಎರಡನೇ ಮ್ಯಾಚ್ RR ವರ್ಸಸ್ SRH. ಈ ಮ್ಯಾಚ್ ಅಲ್ಲೂ ಅಷ್ಟೇ ಬರೀ ಕ್ಯಾಚ್ ಡ್ರಾಪ್, ಕ್ಯಾಚಸ್ ಬಿಟ್ರು ಈ ಮ್ಯಾಚ್ ಅಲ್ಲೂ ಅಷ್ಟೇ. ವೈಭವ್ ಸೂರ್ಯವಂಶಿ ಅವ್ರದ್ದು ಕ್ಯಾಚ್ ಬಿಟ್ರು ಅವ್ರು ಸೆಂಚುರಿ ಮಾಡ್ಕೊಂಡ್ರು. ಮತ್ತೆ ಅವ್ರ ಕಡೆ ಅಷ್ಟೇ ಟ್ರಾವಿಸ್ ಹೆಡ್ ಕ್ಯಾಚ್ ಬಿಟ್ರು, ಅಭಿಷೇಕ್ ಶರ್ಮಾಗೆ 2 ಲೈಫ್ ಕೊಟ್ರು. ಇನ್ನೆಲ್ಲಿ ಮ್ಯಾಚ್ ವಿನ್ ಆಗೋಕ್ಕಾಗುತ್ತೆ ಹೇಳಿ? ಕ್ಯಾಚಸ್ ಇಂದಾನೆ ಮ್ಯಾಚಸ್ ಸೋಲ್ತಾ ಇದಾರೆ ಟೀಮ್ಸ್ ಅಂತ ಹೇಳ್ಬೋದು. ಟಾಸ್ ಬರೋಣ. ಟಾಸ್ ವಿನ್ ಆಗೋದು ಹೈದರಾಬಾದ್ ಬೌಲಿಂಗ್ ಮಾಡ್ತೀನಿ ಅಂತಾರೆ. ಬ್ಯಾಟಿಂಗ್ ಆಡ್ಕೊಂಡು ಬರ್ತಾರೆ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ. ಯಶಸ್ವಿ ಜೈಸ್ವಾಲ್ ಏನೋ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ, ಅವ್ರು ಬೇಗನೆ ಔಟ್ ಆಗ್ತಾರೆ ಇಶಾನ್ ಮಲಿಂಗಾಗೆ. ಈ ವೈಭವ್ ಸೂರ್ಯವಂಶಿ ಅಂತೂ ಆಡ್ತಾ ಇರೋ ರೀತಿ ನೋಡಿದ್ರೆ ಒಂಥರ ಭಯ ಹುಟ್ಟುತ್ತೆ ಎಲ್ಲರಿಗೂ, ಆ ರೇಂಜ್ ಆಡ್ತಾ ಇರೋದು. ಇದು ನೋಡಿ RR ವರ್ಸಸ್ SRH ಎರಡನೇ ಮ್ಯಾಚ್ ಆಡ್ತಾ ಇರೋದು. ಇದು ಮೊದಲನೇ ಮ್ಯಾಚ್ ಅಲ್ಲಿ ಪ್ರಫುಲ್ಲಿಂಗ್ಗೆ ವೈಭವ್ ಸೂರ್ಯವಂಶಿ ಡಕ್ಔಟ್ ಮಾಡಿದ್ರು. ಬಟ್ ನೋಡಿ ಅವ್ರು ಈ ಮ್ಯಾಚ್ ಅಲ್ಲಿ ಯಾವ ತರ ಹೊಡೆದ್ರು ಅಂದ್ರೆ, ಮೊದಲನೇ ಓವರ್ 4 ಬಾಲ್ ಆಡಿದ್ದವ್ರು, ಲಾಸ್ಟ್ ಅಲ್ಲಿ 4 ಬಾಲ್ 4 ಸಿಕ್ಸ್ ಸಖತ್ತಾಗಿ ಆಡಿದ್ರು. ಪ್ರಫುಲ್ಲಿಂಗ್ಗೆ ಒಂಥರ ಬೇಜಾರಾಗ್ಬಿಟ್ರು, ಆ ರೇಂಜ್ ಹೊಡೆದ್ರು, ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಇವರು ವೈಭವ್ ಸೂರ್ಯವಂಶಿ 38 ರನ್ಸ್ ನ ಸ್ಕೋರ್ ಮಾಡಿರ್ತಾರೆ. ಅವಾಗ ಚಾನ್ಸ್ ಬಿಡ್ತಾರೆ ನೋಡಿ, ಅಲ್ಲಿ ಚಾನ್ಸ್ ಬಿಡ್ತಾರೆ, ಇವ್ರು ಸೆಂಚುರಿನ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವ್ರು ಯಶಸ್ವಿ ಜೈಸ್ವಾಲ್ ಔಟ್ ಆಗ್ತಾ ಇದ್ದಾಗ ಧ್ರುವ್ ಜುರೇಲ್ ಬರ್ತಾರೆ. ಧ್ರುವ್ ಜುರೇಲ್ ಅಷ್ಟೇ ಸಖತ್ತಾಗಿ ಆಡ್ತಾರೆ. ಇವ್ರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ 112 ರನ್ಸ್ ಬರುತ್ತೆ 62 ಬಾಲ್ಸ್ ಅಲ್ಲಿ, ಸಖತ್ತಾಗಿ ಆಡ್ತಾ ಇರ್ತಾರೆ. ಮತ್ತೆ ಧ್ರುವ್ ಜುರೇಲ್ ಔಟ್ ಆಗ್ತಾರೆ 51 ರನ್ಸ್ ನ ಸ್ಕೋರ್ ಮಾಡಿ ನಿತೀಶ್ ರೆಡ್ಡಿಗೆ. ನೆಕ್ಸ್ಟ್ ನೋಡಿ ಯಾರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲ್ಲ. ಲಾಸ್ಟ್ ಅಲ್ಲಿ ಫೆರಾರಿ ಅವ್ರ ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರುತ್ತೆ, 16 ಬಾಲ್ಸ್ ಅಲ್ಲಿ 33 ರನ್ಸ್. ಮತ್ತೆ ವೈಭವ್ ಸೂರ್ಯವಂಶಿ ಇವರೇ ಆಕ್ಚುಲಿ ಮೇನ್ ಹೇಳ್ಬೇಕಾದ್ರೆ ಇವ್ರು ಸೆಂಚುರಿ ಮಾಡ್ಕೊತಾರೆ. ಇವ್ರು ನೋಡಿ ಚಾನ್ಸ್ ಕೊಟ್ಟಿದ್ರಿಂದ ಸೆಂಚುರಿ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಾಂದ್ರೆ ಇವರು ಅಷ್ಟೊಂದು ಸ್ಕೋರ್ ಮಾಡಕ್ ಆಗ್ತಾ ಇದ್ದಿಲ್ಲ. ಲಾಸ್ಟ್ ಇವರೆಲ್ಲ ಫಿನಿಶ್ ಮಾಡೋಷ್ಟ್ರೊಳಗಡೆ 228 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಬೌಲಿಂಗ್ ಅಂತ ಬಂದಾಗ ಇವ್ರ ಕಡೆ ಚೆನ್ನಾಗಿ ಯಾರು ಮಾಡ್ತಾರೆ ಅಂದ್ರೆ ಪ್ಯಾಟ್ ಕಮಿನ್ಸ್ ಸಖತ್ತಾಗಿ ಮಾಡ್ತಾರೆ. ಅವ್ರು 4 overs ಅಲ್ಲಿ 27 ರನ್ಸ್ ಅನ್ನು ಕೊಡ್ತಾರೆ. ಅವ್ರು ಬಿಟ್ಟು ಇನ್ನು ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಇವ್ರ ಕಡೆ. ಮತ್ತೆ ಈ 228 ನ ಚೇಸ್ ಮಾಡಕಂತ ಬರ್ತಾರೆ SRH ಅವರು. ಟ್ರಾವಿಸ್ ಹೆಡ್ ಮೊದಲನೇ ಬಾಲೇ ಔಟ್ ಆಗ್ಬೇಕಾಯ್ತು. ಧ್ರುವ್ ಜುರೇಲ್ ಕ್ಯಾಚ್ ನ ಬಿಟ್ಬಿಡ್ತಾರೆ. ಮತ್ತೆ ಅವ್ರೇನು ಜಾಸ್ತಿ ಗೊತ್ತಿರಲ್ಲ, ನೆಕ್ಸ್ಟ್ 3ನೇ ಓವರ್ ಅಲ್ಲಿ ಔಟ್ ಆಗ್ತಾರೆ. ಔಟ್ ಆಗ್ಬಿಡ್ತಾರೆ. ಅವ್ರು 6 ರನ್ಸ್ ಸ್ಕೋರ್ ಮಾಡ್ತಾರೆ ಅಷ್ಟೇ. ಮತ್ತೆ ನೋಡಿ ಅಭಿಷೇಕ್ ಶರ್ಮಾ ಕಡೆಯಿಂದ ಅಂತೂ ಒಳ್ಳೆ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ. ಆಡಿರೋ 4 ಮ್ಯಾಚ್ ಅಲ್ಲೂ ನೋಡಿ ಯಾವ ತರ ಆಡಿದಾರೆ ಅಂತ. ಬಟ್ ಅಭಿಷೇಕ್ ಶರ್ಮಾಗೂ ಚಾನ್ಸ್ ಸಿಕ್ತು. ಇವ್ರು 30 ರನ್ಸ್ ಏನೋ ಸ್ಕೋರ್ ಮಾಡಿರ್ತಾರೆ, ಅವಾಗ ಕ್ಯಾಚ್ ಬಿಡ್ತಾರೆ. ರವೀಂದ್ರ ಜಡೇಜಾನು ಒಂದು ಕ್ಯಾಚ್ ಬಿಟ್ಬಿಡ್ತಾರೆ. ಇದಿನ್ನೂ ಒಂಥರ ಬೇಜಾರಾಗೋದು RRಗೆ. ಸಖತ್ತಾಗಿ ಒಂಥರ ಬರೀ ಮ್ಯಾಚ್ ಅಲ್ಲೆಲ್ಲ ಬರೀ ಕ್ಯಾಚಸ್ ಮಿಸ್ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಕಡೆಯಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಇವರಷ್ಟೇ 25 ಬಾಲ್ಸ್ ಅಲ್ಲಿ 50 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಲಾಸ್ಟ್ ಇವರು 57 ರನ್ಸ್ ನ ಸ್ಕೋರ್ ಮಾಡ್ತಾರೆ. 29 ಬಾಲ್ಸ್ ಅಲ್ಲಿ ಔಟ್ ಆಗೋತಾರೆ ಡೆವಾನ್ ಫೆರಾರಿಯಾಗೆ. ಮತ್ತೆ ಇಶಾನ್ ಕಿಶನ್ ಕಡೆಯಿಂದ ಸಖತ್ ಕಾಂಟ್ರಿಬ್ಯೂಷನ್ ಬರುತ್ತೆ. 74 ರನ್ಸ್ ನ ಸ್ಕೋರ್ ಮಾಡ್ತಾರೆ 31 ಬಾಲ್ಸ್ ಅಲ್ಲಿ. ಎಂಡಿ ಕ್ಲಾಸ್ ನಿತೀಶ್ ರೆಡ್ಡಿ ಇವ್ರ ಕಡೆಯಿಂದನೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬರುತ್ತೆ. ಮತ್ತೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇವ್ರ ಕಡೆಯಿಂದ 53 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಇದೇ ಸಾಕಾಗಿತ್ತು ಲಾಸ್ಟ್ ಅಲ್ಲಿ ವಿನ್ ಆಗೋಕೆ. ಮತ್ತೆ ಲಾಸ್ಟ್ ಅಲ್ಲಿ ಇವ್ರಿಗೆ ಔಟ್ ಆಗ್ತಾ ಇದ್ದಾಗ ಸಲೀಲ್ ಲಾಹೋರ ಮತ್ತೆ ಅನಿಕೇತ್ ವರ್ಮಾ ಬಂದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಈ 2 ಮ್ಯಾಚ್ ಅಲ್ಲೂ ಬರೀ ರನ್ಸ್ ಅಷ್ಟೇ, ಬರೀ ಕ್ಯಾಚಸ್ ಮಿಸ್. ಆಕ್ಚುಲಿ ಹೇಳ್ಬೇಕಾದ್ರೆ ಕ್ಯಾಚಸ್ ಮಿಸ್ ಇಂದಾನೆ ಮ್ಯಾಚಸ್ ನ ಸೋತ್ರು ಅಂತಾನೆ ಹೇಳ್ಬೋದು. ನೋಡಿ ಈ ತರ IPL ಸ್ಟ್ಯಾಂಡರ್ಡ್ ಅಲ್ಲಿ ಈ ತರ ಕ್ಯಾಚಸ್ ಮಿಸ್ ಮಾಡಿದ್ರೆ ಯಾವ ತರ ಹೇಳಿ? ಒಂಥರ ಎಲ್ಲಾ ಟೀಮ್ಸ್ ಅಷ್ಟೇ ಕ್ಯಾಚಸ್ ಮೇಲೆ ವರ್ಕ್ ಮಾಡ್ಲೇಬೇಕು. ಈ ತರ ಎಲ್ಲ ಕ್ಯಾಚ್ ಮಿಸ್ ಮಾಡಂಗಿಲ್ಲ. ನೋಡಿ ಕ್ಯಾಚ್ ಮಿಸ್ ಮಾಡಿದ್ರೆ ಮ್ಯಾಚ್ ನ ಬಿಟ್ಟಂಗೆ. ವಿರಾಟ್ ಕೊಹ್ಲಿ ಅದೇ ತರ ಆಯ್ತು, ಈ ಮ್ಯಾಚ್ ಅಲ್ಲಿ ಅದೇ ತರ ಆಯ್ತು, ಎಲ್ಲಾ ಮ್ಯಾಚ್ ಅಲ್ಲೂ ಅದೇ ತರ ಆಗ್ತಾ ಇದೆ. ಮೇನ್ ಕ್ಯಾಚ್ ನ ತಗೋಬೇಕು. ನೋಡಿ ಲಾಸ್ಟ್ ಆಡಿರೋ 3 ಮ್ಯಾಚಸ್ ಅಲ್ಲೂ ಯಾರು ಚೇಂಜ್ ಮಾಡಿದ್ರೆ ಅವರೇ ವಿನ್ ಆಗ್ತಾ ಇರೋದು. ಅದು ಏನು 265 ಟಾರ್ಗೆಟ್ ಕೊಟ್ಟಿರೋ ಅದನ್ನು PBKS ಚೇಂಜ್ ಮಾಡಿದ್ರೆ ಅಂದ್ರೆ ಇದು IPL ಇಷ್ಟಿಲ್ಲ ಹೈಯೆಸ್ಟ್ ರನ್ ಚೇಂಜ್. ನೋಡಿ ಇದಕ್ಕೆ ಮುಂಚೆನೆ ಅವರು 261 ಏನೋ ಚೇಂಜ್ ಮಾಡಿದ್ರು ಪಂಜಾಬ್ KKR ವಿರುದ್ಧ. ಬಟ್ ನೋಡಿ ಇವತ್ತು 265 ನ ಚೇಂಜ್ ಮಾಡಿದ್ದು ಅದೊಂಥರ ಒನ್ ಆಫ್ ದಿ ರೆಕಾರ್ಡ್ ಆಯ್ತು. ಮತ್ತೆ ಎರಡನೇ ಮ್ಯಾಚ್ ಅಲ್ಲೂ 228 ರನ್ಸ್ ಅದನ್ನು ಚೇಂಜ್ ಮಾಡಿದ್ರೆ ಅಂದ್ರೆ ಒಂಥರ ನೋಡಿ ಯಾವ ತರ ಬ್ಯಾಟ್ಸ್ಮನ್ ಡಾಮಿನೇಷನ್ ಜಾಸ್ತಿ ಇತ್ತು ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.